ಕ್ಷೇತ್ರ ಧರ್ಮಸ್ಥಳದಿಂದ ಹೊರಬಂದಿರುವ ಅನೇಕ ವಿನೂತನ ಯೋಜನೆಗಳ ಪೈಕಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಕೂಡ ಜನರಲ್ಲಿ ಮತ್ತು ಸಮಾಜದಲ್ಲಿ ಬಹಳ ಜನಪ್ರಿಯತೆಯನ್ನು ಗಳಿಸಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. 1972ನೇ ಇಸ್ವಿಯಲ್ಲಿ ಅಂದ್ರೆ ಸುಮಾರು 52 ವರ್ಷಗಳ ಹಿಂದೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಬಡ ಜನರು ವಿವಾಹಕ್ಕಾಗಿ ಮದುವೆಗಳಿಗಾಗಿ ಖರ್ಚು ಮಾಡೋದನ್ನ, ಆ ಖರ್ಚು ಮಾಡೋದಕ್ಕೆ ಬೇಕಾಗುವಂತಹ ಹಣವನ್ನ ಹೊಂದಿಸೋದ್ರಲ್ಲಿ ಒದ್ದಾಡೋದನ್ನ ನೋಡ್ಬಿಟ್ಟು ಕ್ಷೇತ್ರ ಧರ್ಮಸ್ಥಳದಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ವಿವಾಹವನ್ನು ಏರ್ಪಡಿಸಿದರೆ ಕ್ಷೇತ್ರದ ವತಿಯಿಂದ ಬಡ ಜನರ ಕಷ್ಟ ಪರಿಹಾರ ಆಗುತ್ತೆ ಅನ್ನುವಂಥ ಆಶಯದೊಂದಿಗೆ ಪ್ರಾರಂಭಿಸಿದಂಥ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಾಮೂಹಿಕ ವಿವಾಹ ಕಾರ್ಯಕ್ರಮ. ಈ ವರ್ಷ ಮೇ 1ನೇ ತಾರೀಕು ಲೇಬರ್ ಡೇ ದಿವಸ ಕ್ಷೇತ್ರ ಧರ್ಮಸ್ಥಳದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದುವರೆಗೆ ಸುಮಾರು 13,000ಕ್ಕೂ ಹೆಚ್ಚಿದ ಜೋಡಿಗಳು ಧರ್ಮಸ್ಥಳದಲ್ಲಿ ಒಂದಾಗಿದ್ದಾರೆ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ. ಈ ಸಂದರ್ಭದಲ್ಲಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ವಿವಾಹಗಳಿಗಾಗಿ ಅತ್ಯಂತ ದುಂದುವೆಚ್ಚ ಮಾಡೋದನ್ನು ಕಡಿಮೆ ಮಾಡಿ ಇಂತಹ ಸಾಮೂಹಿಕ ವಿವಾಹದಲ್ಲಿ ಸ್ವಾಮಿಯ ಸನ್ನಿಧಿಯಲ್ಲಿ ನಾವು ನಮ್ಮ ಮಕ್ಕಳು ಅಥವಾ ನಮಗೆ ಯಾರಿಗೆ ಅಗತ್ಯ ಇದೆಯೋ ಅವ್ರು ಬಂದು ವಿವಾಹ ಆದರೆ ದೇವರ ಕೃಪೆಗೂ ಪಾತ್ರರಾಗ್ತೀರಿ, ಜೊತೆಯಲ್ಲಿ ಖರ್ಚು ಕೂಡ ಕಡಿಮೆ ಆಗುತ್ತೆ, ಜೀವಮಾನ ಇರುವವರೆಗೆ ಒಳ್ಳೆಯ ಬಂಧನದಲ್ಲಿ ಇರ್ಬೋದು ಅನ್ನುವಂಥ ಆಶಯ. ಇವತ್ತು ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅನೇಕ ಕಡೆಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಕ್ಷೇತ್ರ ಧರ್ಮಸ್ಥಳದ ಈ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮವಾಗಿ ಇವತ್ತೂ ಮುಂದುವರೆದಿದೆ. ಈ ಮೇ 1ನೇ ತಾರೀಕು ವಿವಾಹವಾಗುವ ಎಲ್ಲ ನನ್ನ ಸಹೋದರರಿಗೆ ಮತ್ತು ಸಹೋದರಿಯರಿಗೆ ನಾನು ಶುಭ ಹಾರೈಸ್ತೇನೆ. ಒಳ್ಳೆಯದಾಗಲಿ. ಇದನ್ನು ನೋಡ್ತಾ ಇರೋಂಥ ಎಲ್ಲ ವೀಕ್ಷಕರು ಕೂಡ ಯಾರಿಗೆ ಈ ರೀತಿಯ ವಿವಾಹದ ಅಂದರೆ ಕಡಿಮೆ ಖರ್ಚಿನಲ್ಲಿ ವಿವಾಹ ಆಗಬೇಕು ಅನ್ನುವಂಥ ಅಗತ್ಯ ಇದೆಯೋ ಅವರಿಗೆ ಈ ಸಲಹೆಯನ್ನು ನೀಡಿ ಧರ್ಮಸ್ಥಳಕ್ಕೆ ಬನ್ನಿ, ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ನುವಂಥ ಸಲಹೆಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ.